ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಬಸವರಾಜ್ ಡಿ. ಇವತ್ತಿನ ವಿಷಯ ಪಾರ್ಟ್ಸ್ ಆಫ್ ಸ್ಪೀಚ್. ಇನ್ ಯೆಸ್ಟರ್ಡೇ ಕ್ಲಾಸ್ ವಿ ಡಿಸ್ಕಸ್ಡ್ ಅಬೌಟ್ ನೌನ್ ಆ್ಯಂಡ್ ಅಡ್ಜೆಕ್ಟಿವ್ಸ್. ನೌನ್ ಅಂದ್ರೆ ನೌನ್ ಈಸ್ ಅ ವರ್ಡ್ ಯೂಸ್ ಟು ಪರ್ಸನ್ಸ್ ಆರ್ ನೇಮಿಂಗ್ ಅ ಪರ್ಸನ್ಸ್ ಆರ್ ನೇಮಿಂಗ್ ಅ ಪ್ಲೇಸ್ ಆರ್ ನೇಮಿಂಗ್ ದ ಥಿಂಗ್ಸ್. ಅಂದರೆ ನೌನನ್ನು ಒಂದು ವಸ್ತು ಅಥವಾ ಪರ್ಸನ್, ಮನುಷ್ಯ ಅಥವಾ ಒಂದು ಪ್ಲೇಸನ್ನು ಇಂಡಿಕೇಟ್ ಮಾಡೋದಕ್ಕೆ, ಪ್ಲೇಸನ್ನು ಒಂದು ಐಡೆಂಟಿಫೈ ಮಾಡೋದಕ್ಕೆ ಯೂಸ್ ಮಾಡ್ತಾಯಿದ್ವಿ ನಾವು ನೌನ್ ಅನ್ನೋದು. ಅದೇ ಥರ ಅಡ್ಜೆಕ್ಟಿವ್ ಏನಾಗ್ತಾಯಿತ್ತು, ನಮಗೆ ನೌನ್ಗೆ ಒಂದು ಸಮಥಿಂಗ್ ಎಡಿಷನ್ ಇನ್ಫಾರ್ಮೇಷನ್ನ ಕೊಡ್ತಾಯಿತ್ತು, ಒಂದು ಆ್ಯಡ್ ಆನ್ ಇನ್ಫಾರ್ಮೇಷನ್. ಅದರ ನೆಕ್ಸ್ಟ್ ಕಂಟಿನ್ಯೂಷನ್ ಪಾರ್ಟ್ ಈಸ್ ಅ ಪ್ರೊನೌನ್. ಇನ್ ಪಾರ್ಟ್ಸ್ ಆಫ್ ಸ್ಪೀಚ್ ಒಳಗಡೆ ಪ್ರೊನೌನ್ ಅಂದ್ರೇನು? ಪ್ರೊನೌನ್ಸ್ ಈಸ್ ಅ ವರ್ಡ್ ಯೂಸ್ ಟು ಇನ್ಸ್ಟೆಡ್ ಆಫ್ ನೌನ್. ಅಂದರೆ ನೌನ್ ಅಂದರೆ ಇಲ್ಲಿ ನೇಮ್ ಆಫ್ ದಿ ಪರ್ಸನ್ಸ್, ನೇಮ್ ಆಫ್ ದಿ ಪ್ಲೇಸ್ ಆರ್ ನೇಮ್ ಆಫ್ ದಿ ಥಿಂಗ್ಸ್. ಈ ಒಂದು ಸ್ಥಳದಲ್ಲಿ ಅದರ ಬದಲಾಗಿ ಬೇರೆದೊಂದು ಪದವನ್ನು ಯೂಸ್ ಮಾಡಿದರೆ ಅದಕ್ಕೆ ನೌನ್ ಅಂತ ಕರಿತೀವಿ. ಆ ಪ್ರೊನೌನ್ ಇಸ್ ಅ ವರ್ಡ್ ಯೂಸ್ ಟು ಇನ್ಸ್ಟೆಡ್ ಆಫ್ ನೌನ್ ಆ್ಯಸ್ ಈಗ ಫಾರ್ ಎಕ್ಸಾಂಪಲ್ ನೋಡೋಣ ಯಾವ ಥರ ನಾವು ನೌನ್ ಪ್ಲೇಸ್ ಒಳಗಡೆ ಬೇರೆಯನ್ನು ಯೂಸ್ ಮಾಡ್ಬೋದು, ಬೇರೆ ವರ್ಡನ್ನು ಅಂತ. ಜೋಹನ್ ಈಸ್ ಅಬ್ಸೆಂಟ್ ಬಿಕಾಸ್ ಈಸ್ ಇಲ್. ಜೋಹನ್ ಈಸ್ ಆಬ್ಸೆಂಟ್ ಬಿಕಾಸ್ ಜೋಹನ್ ಈಸ್ ಇಲ್ ಅಂತ ಆಗ್ಬೇಕಾಯ್ತು ನಮ್ಗೆ. ಹೌದಾ? ಜೋಹನ್ ಬಗ್ಗೆನೇ ಹೇಳ್ತಾ ಇದ್ವಿ. ಬಟ್ ಇಲ್ಲಿ ನಮಗೆ ಜೋಹನ್ ಫಸ್ಟ್ ಟೈಮ್ ನೇಮ್ ಆಫ್ ದಿ ಪರ್ಸನ್ ಆಗಿತ್ತು, ಬಟ್ ಸೆಕೆಂಡ್ ಟೈಮ್ ಈ ಟಾಕಿಂಗ್ ಅಬೌಟ್, ನಾವು ಯಾರ ಬಗ್ಗೆ ಮಾತಾಡ್ತಿದ್ದೀವಿ? ವಿ ಆರ್ ಟಾಕಿಂಗ್ ಅಬೌಟ್ ದ ಜೋಹನ್. ಇನ್ಸ್ಟೆಡ್ ಆಫ್ ಜೋಹನ್ ವಿ ಯೂಸ್ಡ್ ಈ. ಜೋಹನ್ ಈಸ್ ಆಬ್ಸೆಂಟ್ ಬಿಕಾಸ್ ಈಸ್ ಇಲ್. ದ ಬುಕ್ಸ್ ಆರ್ ವೇರ್ ಯು ಆರ್ ಲೆಫ್ಟ್ ದೆಮ್. ದ ಬುಕ್ಸ್ ಆರ್ ವೇರ್ ಯು ಆರ್ ಲೆಫ್ಟ್ ದೆಮ್ ಅಂದರೆ ಏನಾಗ್ತದೆ ಇಲ್ಲಿ? ಯು ಅನ್ನೋದು ಯಾರು? ನಮ್ಮ ಎದುರಿಗಿರ್ತಕ್ಕಂಥ ಪರ್ಸನನ್ನು ನಾವು ರೆಫರೆನ್ಸ್ ಆಗಿ ಇಟ್ಕೊಂಡು ಹೇಳ್ತಾ ಇದ್ದೀವಿ. ದ ಬುಕ್ಸ್ಗಳು, ಆ ಬುಕ್ಸ್ಗಳು ನೀವು ಎಲ್ಲಿ ಬಿಟ್ಟಿದ್ದೀವೋ ಅಲ್ಲೇ ಇದೆ ಅಂತ ಹೇಳ್ತಾ ಇದ್ದೀವಿ ನಾವು. ದ ಬುಕ್ಸ್ ಆರ್ ವೇರ್ ಯು ಲೆಫ್ಟ್ ದೆಮ್ ಅಂದರೆ ಯು ಅನ್ನೋದೇನು? ಇನ್ಸ್ಟೆಡ್ ಆಫ್ ಹಿಮ್ ವಿ ಆರ್ ಯೂಸ್ಡ್, ಇನ್ಸ್ಟೆಡ್ ಆಫ್ ಇಸ್ ನೇಮ್, ಅವನ ಒಂದು ಹೆಸರು ಬದಲು ಏನಾಗ್ತಾ ಇದೆ, ನಾವು ಯು ಅಂತೇಳಿ ಬಳಸ್ತಾ ಇದ್ದೀವಿ ಇಲ್ಲಿ. ಈಸ್ ದ ಗ್ರೇಟ್ ಅಥ್ಲೆಟಿಕ್. ಈಸ್ ಅ ಗ್ರೇಟ್ ಅಥ್ಲೆಟಿಕ್. ಯಾರನ್ನ ಉದ್ದೇಶಿಸಿ ಮಾತಾಡ್ತಾ ಇದ್ದೀವಿ? ನಮ್ಮ ಎದುರಲ್ಲಿರ್ತಕ್ಕಂಥ ಪರ್ಸನ್ಸ್. ಆ ಪರ್ಸನ್ ನೇಮ್ ಬದಲು ಇನ್ನೊಬ್ಬ ಪರ್ಸನಿಗೆ ಕಂಪೇರ್ ಮಾಡಿ ಹೇಳ್ತಾ ಇದ್ದೀವಲ್ವ, ಹಾಗಾಗಿ ನಾವು ಈಸ್ ಅ ಗ್ರೇಟ್ ಅಥ್ಲೆಟಿಕ್. ಶಿ ಲವ್ಸ್ ಟು ರೀಡ್ ದ ಬುಕ್ಸ್. ಅವಳ ಬಗ್ಗೆ, ಯಾರ್ದೋ ಒಂದು ಹುಡುಗಿ ಬಗ್ಗೆ, ನಾವು ಒಬ್ಬಳ ಬಗ್ಗೆ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಶಿ ಲವ್ಸ್ ದ ರೀಡ್ ದ ಬುಕ್ಸ್. ಇನ್ಸ್ಟೆಡ್ ಆಫ್ ಅವರ್ ನೇಮ್ ವಿ ಆರ್ ಯೂಸಿಂಗ್ ಶಿ. ದೇ ಆರ್ ಗೋಯಿಂಗ್ ಟು ದ ಸ್ಟೋರ್. ದೇ ಅಂದರೆ ಒಂದಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಅಥವಾ ಒಂದಕ್ಕಿಂತ ಹೆಚ್ಚು ಜನ ಒಂದು ಸ್ಟೋರಿಗೆ ಹೋಗ್ತಾ ಇದ್ದಾರೆ. ಬಟ್ ಅವರೆಲ್ಲರ ಹೆಸರು ತೆಗೆದುಕೊಳ್ಳೋ ಬದಲು ನಾವೇನು ತಗೋತಾ ಇದ್ದೀವಿ? ದೇ ಆರ್ ಗೋಯಿಂಗ್ ಟು ದ ಸ್ಟೋರ್. ಅಂದರೆ ದೇ ಏನಿಲ್ಲ ನಮ್ಗೆ, ದೇ ಅನ್ನುವಂಥದ್ದು ಒಂದು ಪ್ರೊನೌನ್ ಆಗಿದೆ. ವಿ ವೆಂಟ್ ಟು ದ ಬೀಚ್. ವಿ ಇನ್ಸ್ಟೆಡ್ ಆಫ್ ಗ್ರೂಪ್, ನಾವು ನಮ್ಮ ಎಲ್ಲ ಫ್ರೆಂಡ್ ಸರ್ಕಲ್ ಹೆಸರುಗಳನ್ನು ಮೆನ್ಷನ್ ಮಾಡೋ ಬದಲು ವಿ ವೆಂಟ್ ಟು ದ ಬೀಚ್, ನಾವೆಲ್ಲರೂ ಬೀಚ್ಗೆ ಹೋಗಿದ್ವಿ. ಐ ಕೆನಾಟ್ ಬಿಲೀವ್ ಇಟ್. ಐ ಅಂದರೆ ಯಾರು? ನಾನು ಅಂದರೆ ಯಾರು? ನನಗೆ ನೇಮ್ ಆಫ್ ದಿ ಪರ್ಸನ್, ನನ್ನ ಒಂದು ಹೆಸರನ್ನು ಬಳಸುವ ಬದಲು ನಾನು ಅಂತ ಐ ಅಂತ ಹೇಳ್ತೀನಿ. ಐ ಕೆನಾಟ್ ಬಿಲೀವ್ ಇಟ್ ಅಂದರೆ ಇದರ ಉದ್ದೇಶ ನಾನು ಅದನ್ನು ನಂಬೋದಿಲ್ಲ ಅಂಥೇಳಿ. ಹೌದಾ? ಹಾಗಾದರೆ ಇನ್ ದ ಪ್ಲೇಸ್ ಆಫ್ ನೌನ್ ವಿ ಕ್ಯಾನ್ ಯೂಸ್ ಏನನ್ನ, ಯಾವ ಪದಗಳನ್ನು ನಾವು ಬಳಸ್ಬೋದು ಅಂತಂದರೆ, ಹಿ ಬಳಸ್ಬೋದು, ಹಿಮ್ ಬಳಸ್ಬೋದು, ಇಸ್, ಶಿ, ಹರ್, ಹರ್ಸ್, ಇಟ್ಸ್, ಯು, ಯುವರ್ಸ್, ಐ, ಮೀ, ಮೈ, ಮೈನ್, ದೇ, ದೇರ್, ದೆಮ್, ದೇರ್ಸ್, ವಿ, ಅಸ್, ಅವರ್ಸ್, ದಿಸ್, ದಟ್, ದೀಸ್, ದೋಸ್, ಆಲ್, ಬೋತ್, ಈಚ್. ಈ ಎಲ್ಲ ಪದಗಳನ್ನು ಇನ್ಸ್ಟೆಡ್ ಆಫ್ ನೌನಲ್ಲಿ ನಾವು ಬಳಸ್ಬೋದಾಗಿದೆ. ಹೌದಾ? ಗೊತ್ತಾಯ್ತಲ್ವ ಪ್ರೊನೌನ್ಸ್ ಅಂದ್ರೇನು? ಪ್ರೊನೌನ್ಸ್ ಈಸ್ ಅ ವರ್ಡ್ ಯೂಸ್ ಟು ಇನ್ಸ್ಟೆಡ್ ಆಫ್ ನೌನ್. ನೇಮ್ ಆಫ್ ದಿ ಪರ್ಸನ್ಸ್ ಆಗಿರ್ಬೋದು, ನೇಮ್ ಆಫ್ ದಿ ಥಿಂಗ್ಸ್ ಆಗಿರ್ಬೋದು, ನೇಮ್ ಆಫ್ ದಿ ಪ್ಲೇಸ್ ಆಗಿರ್ಬೋದು, ಅವನ್ನು ಇಂಡಿಕೇಟ್ ಮಾಡಬದಲು ಆ ಪ್ಲೇಸು, ಆ ಸ್ಥಳ, ಆ ವಸ್ತುವಿನ ಹೆಸರನ್ನು ಹೇಳುವ ಬದಲು ಕೆಲವೊಂದು ವರ್ಡ್ಗಳನ್ನು ಯೂಸ್ ಮಾಡಿದಾಗ ಅದಕ್ಕೆ ನಾವೇನಂತ ಕರಿತೀವಿ? ಪ್ರೊನೌನ್ಸನ್ನು ಯೂಸ್ ಮಾಡೋದು. ಪ್ರೊನೌನ್ಸಲ್ಲಿ ಐ, ಮೀ, ವಿ, ಆರ್, ದೇ, ಇಟ್, ದೇ ಇವೆಲ್ಲವೂ ಬರುತ್ತದೆ. In parts of speech, another one is the verb. A verb is a word used to express an actions or state. ವರ್ಬ್ ಅನ್ನುವಂಥ ವರ್ಡನ್ನು, ಈ ವರ್ಬ್ ಅನ್ನುವಂಥ ಪದ ಏನು ಎಕ್ಸ್ಪ್ಲನೇಷನ್ ಕೊಡ್ತದೆ ರೀ?
ಎ ಆ್ಯಕ್ಷನ್ ನಾವು ಮಾಡುವಂಥ ಕ್ರಿಯೆ ಆರ್ ಸ್ಟೇಟ್ ಅದರ ಒಂದು ಪೊಸಿಷನ್ ಸ್ಥಿತಿಗತಿ, ಒಂದು ವಸ್ತು ಅಥವಾ ಒಬ್ಬ ಮನುಷ್ಯನ ಸ್ಥಿತಿಗತಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕಾದಾಗ ನಾವು ವರ್ಬನ್ನು ಯೂಸ್ ಮಾಡ್ತೀವಿ, ಅಥವಾ ಒಬ್ಬ ಮನುಷ್ಯ ಒಂದು ವಸ್ತುವಿನ ಆ್ಯಕ್ಷನ್ ಕ್ರಿಯೆಯನ್ನು ಎಕ್ಸ್ಪ್ಲೇನ್ ಮಾಡಬೇಕಾದಾಗ ನಾವೇನು ಮಾಡ್ತೀವಿ, ವರ್ಬನ್ನು ಯೂಸ್ ಮಾಡ್ತೀವಿ. ಕ್ರಿಯೆ ಮತ್ತು ಆ ಮನುಷ್ಯನ ಆ ವಸ್ತುವಿನ ಸ್ಥಿತಿಗತಿಗಳ ಬಗ್ಗೆ ಒಂದು ಹೇಳಿಕೆಯನ್ನು ಕೊಡಬೇಕಾದಾಗ. ಎಕ್ಸಾಂಪಲ್ ನೋಡೋಣ. ಅ ಗರ್ಲ್ ರೋಟ್ ಅ ಲೆಟರ್ ಟು ಅರ್ ಕಸಿನ್. ಅವಳ ಸಂಬಂಧಿಗೆ ಒಂದು ಪತ್ರವನ್ನು ಬರೆಯುತ್ತಿದ್ದಾಳೆ. ಇಲ್ಲಿ ಆ್ಯಕ್ಷನ್ ಏನಿದೆ, ರೋಟ್. ಶಿ ರೋಟ್ ಅ ಲೆಟರ್ ಟು ಅರ್ ಕಸಿನ್. ಕೋಲ್ಕತ್ತಾ ಈಸ್ ಅ ಬಿಗ್ ಸಿಟಿ. ಈಸ್ ಕೋಲ್ಕತ್ತಾ ಅನ್ನೋದೇನಿದೆಯಲ್ಲ, ಬಿಗ್ ಸಿಟಿ. ಬಿಗ್ ಸಿಟಿ ಅನ್ನೋದೇನಿಲ್ಲ, ಒಂದು ಅಡ್ಜೆಕ್ಟಿವ್ನ ಕೊಡ್ತಾ ಇದೆ, ಸಮಥಿಂಗ್ ಅಬೌಟ್ ದ ಕೋಲ್ಕತ್ತಾ. ಬಟ್ ಈಸ್ ಅನ್ನೋದೇನು, ಈಸ್ ಅ ಸ್ಟೇಟ್ ಆಫ್ ಕೋಲ್ಕತ್ತಾ. ಐರನ್ ಆ್ಯಂಡ್ ಕಾಪರ್ ಆರ್ ಯೂಸ್ಫುಲ್ ಮಟೀರಿಯಲ್. ಇಲ್ಲಿ ಐರನ್ ಮತ್ತು ಕಾಪರ್ ಬಗ್ಗೆ ಒಂದು ಅಡ್ಜೆಕ್ಟಿವ್, ಅದರ ಒಂದು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಏನು, ದೇ ಆರ್ ಯೂಸ್ಫುಲ್ ಮಟೀರಿಯಲ್, ಬಟ್ ದೇ ಆರ್, ಅವು ಎರಡೂ ಅನ್ನುವಂಥ ಸ್ಥಿತಿಗತಿಯನ್ನು, ಸ್ಟೇಟಸನ್ನು ಆರ್ ಇಂಡಿಕೇಟ್ ಮಾಡ್ತಾ ಇದೆ. ಹಾಗಾಗಿ ನಾವಿಲ್ಲಿ ಐರನ್ ಆ್ಯಂಡ್ ಕಾಪರ್ ಆರ್ ಯೂಸ್ಫುಲ್ ಮೆಟಲ್ಸ್. ಯು ಆರ್ ಕಮ್ಮಿಂಗ್ ರೈಟ್ ನೌ ಎಟ್ ದ ಸೆಮಿನಾರ್. ನೀನು ಈ ಸದ್ಯದಲ್ಲೇ ಸೆಮಿನಾರಿಗೆ ಬರ್ತಾ ಇದೆಯಾ. ಯು ಆರ್ ಕಮ್ಮಿಂಗ್, ಎಲ್ಲಿ ಬರ್ತಾ ಇದ್ದೀವಿ, ಸೆಮಿನಾರ್. ಆರ್ ಕಮ್ಮಿಂಗ್ ಅನ್ನೋದು ಇಟ್ ಈಸ್ ಅ ಆ್ಯಕ್ಷನ್. ಹೌದಾ, ಆರ್ ಕಮ್ಮಿಂಗ್ ಒಂದು ಆ್ಯಕ್ಷನನ್ನು ಹೇಳ್ತಾ ಇದೆ ನಮಗೆ. ಶೀ ಈಸ್ ಸ್ಮೈಲಿಂಗ್ ಇನ್ ಫ್ರಂಟ್ ಆಫ್ ಆಡಿಯನ್ಸ್. ಅವಳು ಜನರ ಆಡಿಯನ್ಸ್ ಮುಂದೆ ಒಂದು ಸ್ಮೈಲ್ ಮಾಡ್ತಾಳೆ. ಸ್ಮೈಲಿಂಗ್ ಅನ್ನೋದು ಸ್ಮೈಲಿಂಗ್ ಮೀನ್ಸ್ ಈಸ್ ಆ್ಯಕ್ಷನ್, ಅವಳ ಒಂದು ಕ್ರಿಯೆಯಾಗಿದೆ ನಮಗಿಲ್ಲಿ. ಶೀ ಈಸ್ ಸ್ಮೈಲಿಂಗ್ ಇನ್ ಫ್ರಂಟ್ ಆಫ್ ಆಡಿಯನ್ಸ್. ಈ ಅಪಲೈಸ್ಡ್ ಟು ದ ಟೀಚರ್. ಅಪಲೈಸ್ಡ್ ಈಸ್ ಆ್ಯಕ್ಷನ್. ಅವನು ಶಿಕ್ಷಕರಲ್ಲಿ ಕ್ಷಮೆ ಕೇಳಿದ, ತನ್ನ ತಪ್ಪನ್ನು ಒಪ್ಪಿಕೊಂಡ. ಅಪಲೈಸ್ಡ್ ಟು ದ ಟೀಚರ್. ವಿ ಆರ್ ನೋಯಿಂಗ್ ಈಚ್ ಅದರ್. ನೋಯಿಂಗ್ ಈಸ್ ಅಗೇನ್ ಆ್ಯಕ್ಷನ್. ಹೌದಾ, ವಿ ಆರ್ ನೋಯಿಂಗ್ ಈಚ್ ಅದರ್. ಇಲ್ಲಿ ನಾವು ವರ್ಬ್ ಅಂತ ಬಂದಾಗ, ವರ್ಬ್ ಅಂತಂದ್ರೇನು, ಕ್ರಿಯಾ ಮತ್ತು ಸ್ಥಿತಿಗತಿಯನ್ನು ಎಕ್ಸ್ಪ್ಲೇನ್ ಮಾಡಬೇಕಾದಾಗ, ಸ್ಥಿತಿಗತಿಯ ಬಗ್ಗೆ ನಾವು ಒಂದು ಸ್ಟೇಟ್ಮೆಂಟ್, ಹೇಳಿಕೆಯನ್ನು ನೀಡಬೇಕಾದಾಗ ನಾವು ವರ್ಬನ್ನು ಯೂಸ್ ಮಾಡ್ತೇವೆ. ಅರ್ಥ ಆಯ್ತಲ್ವ ಎಲ್ಲರಿಗೂ? ಇದೇ ಥರ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ವರ್ಬ್ ಮತ್ತು ಪ್ರನೌನಿಗೆ ಕನಿಷ್ಠ ಒಂದು 15-20 ಹೊಸ ಎಕ್ಸಾಂಪಲ್ಗಳನ್ನ ಬರೆದು ಪ್ರಾಕ್ಟೀಸ್ ಮಾಡಿ. ಈ ಒಂದು ವಿಡಿಯೋ ಮತ್ತು ಈ ಒಂದು ಕ್ಲಾಸ್ ಎಕ್ಸ್ಪ್ಲನೇಷನ್ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವಂತೆ ತಿಳಿಸಿ. ನೀವು ಕೂಡ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.